Hello guys, good evening. In this channel I had already uploaded so many videos about banking exams. You can watch those videos by clicking the links in the description. In this video I am going to share my English strategy which helped me to clear 3 prelims and 1 main, and I had appeared for 3 mains this year. So this is my first attempt. So this strategy definitely worked for me, and I have a decent score in English in all the prelims, and I am expecting good score in mains also. In RRB PO mains also, my score is 24 I think. So let's begin. ಎಲ್ಲರಿಗೂ ನಮಸ್ತೆ. ಇದು ಇಂಗ್ಲೀಷ್ ಸ್ಟ್ರಾಟಜಿ ಹೇಳ್ತಿರೋದು ನಾನು. ನನಗೆ ವರ್ಕ್ ಆಗಿದೆ ಈ ಸ್ಟ್ರಾಟಜಿ. ನಂದು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡು 7th ಆ್ಯಂಡ್ 10th ಏನು ಅಷ್ಟೊಂದು ಇಂಗ್ಲೀಷ್ ಏನು ನನಗೆ ಬರ್ತಿರಲಿಲ್ಲ. ಸೊ ನನಗೆ ABCDನೂ ಬರ್ತಿರಲಿಲ್ಲ ಹೇಳಬೇಕು ಅಂದರೆ 7th ಆದಮೇಲೆ. ಸೊ ನಾನು ಬ್ಯಾಂಕಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಜೂನ್ ಮಂತಲ್ಲಿ. ಸೊ ಆವಾಗಲಿಂದಲೇ ನಾನು ಈ ಸ್ಟ್ರಾಟಜಿನ ಫಾಲೋ ಮಾಡಿದೆ. ನನಗೆ ಚೆನ್ನಾಗೇ ವರ್ಕ್ ಆಗಿದೆ. ಆ್ಯಂಡ್ ನಾನಿಲ್ಲಿ ಗ್ರಾಮರ್ ಆ ಥರ ಏನೂ ಕಲ್ತಿಲ್ಲ. ಈಗಲೂ ನನಗೆ ಗ್ರಾಮರ್ಗಳು ಗೊತ್ತಿಲ್ಲ, ನೌನು ಅಡ್ವರ್ಬು ಅಡ್ಜೆಕ್ಟಿವ್ಸ್ ಅವೆಲ್ಲ. ಬಟ್ ಸ್ಟಿಲ್ ನನಗೆ ಈ ಸ್ಟ್ರಾಟಜಿ ವರ್ಕ್ ಆಗಿದೆ. ನೀವು ಬೇಕಿದ್ರೆ ಇದು ಫಾಲೋ ಮಾಡ್ಬೋದು. ಬಟ್ ಪ್ಲೀಸ್ ಎಂಡ್ವರೆಗೂ ವಾಚ್ ಮಾಡಿ. ಎಂಡಲ್ಲೇ ಇಂಪಾರ್ಟೆಂಟ್ ಥಿಂಗ್ ಇರೋದು. ಅಥವಾ ನಿಮಗೆ ಇದೇನು ಬೇಡ ಅಂತಂದರೆ ಡೈರೆಕ್ಟಾಗಿ ಎಂಡಿಗೆ ಹೋಗ್ಬಿಟ್ಟು ಅಲ್ಲೇ ನೀವು ವಾಚ್ ಮಾಡ್ಬೋದು, ಇಲ್ಲ 2x ಅಲ್ಲಿ ನೋಡಿ ವೀಡಿಯೋನ. ಸೊ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ಪು ನಾನು ಸ್ಟಾರ್ಟ್ ಮಾಡಿದ್ದು ಎಡಿಟೋರಿಯಲ್ ನಾನು ಅಟೆಂಡ್ ಮಾಡಿದೆ. ಬಟ್ ಅಲ್ಲಿ ವರ್ಡ್ಸು ನನಗೆ ಸೀರಿಯಸ್ಸಾಗಿ ಅರ್ಥ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಓದೋಕ್ಕೆ. ನನಗೆ ಓನಾಗಿ ಓದೋಕ್ಕಂತೂ ಅರ್ಥ ಆಗಲಿಲ್ಲ. ಸೊ ಅದು ಬೇಡ ಅಂದ್ಬಿಟ್ಟು ನಾನು ಸ್ಟೆಪ್ 1ಅಲ್ಲಿ ಜಸ್ಟ್ ಆರ್ಟಿಕಲ್ಸ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. 1 ವೀಕ್ ಆರ್ 15 ಡೇಸ್ ನಾನು ಜಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಓದಿದೆ. ಆ್ಯಂಡ್ ಆರ್ಟಿಕಲ್ಸ್ ಬರುತ್ತಲ್ಲ, ಬಿಸ್ನೆಸ್ ಆರ್ಟಿಕಲ್ಸ್ ಅಥವಾ ಇಂಟ್ರೆಸ್ಟಿಂಗ್ ಆರ್ಟಿಕಲ್ಸ್ ಆ ಥರ ಅದನ್ನು ಓದಿದೆ. ನೆಕ್ಸ್ಟ್ ಅದಾದಮೇಲೆ ಎಡಿಟೋರಿಯಲಿಗೆ ಶಿಫ್ಟ್ ಆದೆ. ಆ್ಯಂಡ್ ಕಂಪ್ಲೀಟ್ 1 ಮಂತ್, ಜೂನ್ ಮಿಡ್ ಜುಲೈವರೆಗೂ ಒಂದಿನೂ ಮಿಸ್ ಆಗ್ದಂಗೆ ನಿಮಿಷ ಬನ್ಸಲ್ ಮ್ಯಾಮ್ದು ಎಡಿಟೋರಿಯಲ್ ಕ್ಲಾಸ್ ಬರುತ್ತಲ್ಲ, ಅದರಲ್ಲಿ ನಾನು ಎಡಿಟೋರಿಯಲ್ ಅಟೆಂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಟೆನ್ಸಸ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇದಿಷ್ಟು ಇಂಪಾರ್ಟೆಂಟ್. ನಿಮಗೆ ಗ್ರಾಮರ್ ಬೇಕು ಅಂತ ಅನಿಸಿದರೆ ನೀವು ಇದನ್ನು ಕಂಪ್ಲೀಟ್ ಮಾಡಿ. ಇದಿಷ್ಟು ಕಂಪ್ಲೀಟ್ ಮಾಡಿದರೆ ಗ್ರಾಮರ್ ಸಾಕು. ಬಿಕಾಸ್ ಗ್ರಾಮರ್ ಮೇಲೆ ಇರೋದೇ ನಿಮಗೆ 5 ಕ್ವಶನ್ಸ್, ಅದು 2 ಡಿಟೆಕ್ಷನಲ್ಲಿ. ಸೊ ಟೆನ್ಸಸ್ ಮಾತ್ರ ವೆರಿ ಇಂಪಾರ್ಟೆಂಟ್, ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇದು ಸ್ಟೆಪ್ 3. ಸೊ ಇದಾದಮೇಲೆ ಇಲ್ಲ ನೀವು ಫುಲ್ ಗ್ರಾಮರ್ ಓದೋಕ್ಕಾಗಲಿ ಅಂದರೆ 120 ರೂಲ್ಸ್. ಈ 120 ರೂಲ್ಸ್ ನೀವು ಓದ್ಬಿಟ್ರೆ 100% ನೀವು 2 ಡಿಟೆಕ್ಷನಲ್ಲಿ ಚೆನ್ನಾಗಿ ಮಾಡ್ತೀರಾ. ಸೊ ಬಟ್ ನಾನು ಇದನ್ನು ಮಾಡಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ವಿಲ್ ಡೂ ದಿಸ್ ಬಿಕಾಸ್ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಐ ಕ್ಯಾಂಟ್ ರಿಮೆಂಬರ್ 120 ರೂಲ್ಸ್. ಸೊ ನಾನು ಮಾಡಲ್ಲ, ಬಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಮಾಡಿದರೆ. ಆ್ಯಂಡ್ ನೆಕ್ಸ್ಟ್ ನಾನು ಮಾಡಿದ್ದೇನಪ್ಪ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲೇ ಏನು ಸೆಕ್ಷನಲ್ ಮಾರ್ಕ್ ಏನು ಹಾಕೋಕ್ಕೆ ಹೋಗಲಿಲ್ಲ. 1 ಮಂತ್ ಆದಮೇಲೆ ಸೆಕ್ಷನಲ್ ಮಾರ್ಕ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆ ಸೆಕ್ಷನಲ್ ಮಾರ್ಕ್ಸ್ಗಳಲ್ಲಿ ನಂದು ಯೂಶ್ವಲಿ 30ಗೆ 20+ ಅಂತ ಸ್ಕೋರ್ ಯಾವಾಗಲೂ ಬರ್ತಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದು ನನಗೆ. ಸೊ ಇದಿಷ್ಟು ಸ್ಟೆಪ್ ವೈಸು. ಫಸ್ಟು ಬೇಸಿಕ್ ಆರ್ಟಿಕಲ್ಸ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಸಿಂಪಲ್ ಲೆವೆಲ್. ನೆಕ್ಸ್ಟ್ ಎಡಿಟೋರಿಯಲ್, ದ ಹಿಂದೂ ಎಡಿಟೋರಿಯಲ್. ನೆಕ್ಸ್ಟ್ ಟೆನ್ಸಸ್. ನೆಕ್ಸ್ಟ್ ಗ್ರಾಮರ್ ರೂಲ್ಸ್. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ಸ್. ಸೊ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು, ಸ್ಕೋರ್ ಚೆನ್ನಾಗಿ ಬರಬೇಕು ಅಂದರೆ ಡೈಲಿ ಮಸ್ಟ್ ಡೂ ಥಿಂಗ್ಸ್ ಇದೆ. ಅದೇನು ಅಂದರೆ ಎಡಿಟೋರಿಯಲ್ ಇದೆಯಲ್ಲ, ಅದು ಕ್ಲಾಸ್ ಅಟೆಂಡ್ ಮಾಡಿ. ಇಲ್ಲ ನೀವು ಓನಾಗಿ ಓದ್ತೀರಾ, ಗುಡ್, ಓನಾಗಿ ಓದಿ. ಆ್ಯಂಡ್ 2 to 3 ರೀಡಿಂಗ್ ಕಾಂಪ್ರಿಹೆನ್ಷನ್. ರೀಡಿಂಗ್ ಕಾಂಪ್ರಿಹೆನ್ಷನ್ ಹೇಗೆ ಮಾಡಿ ಅಂತಂದರೆ ಜಸ್ಟ್ ಓದ್ಬಿಟ್ಟು ಸುಮ್ಮನಾಗಬೇಡಿ, ಕ್ವಿಸ್ ಟೈಪಲ್ಲಿ ಅಟೆಂಡ್ ಮಾಡಿ. ಅದು ಫ್ರೀ ಸ್ಮಾರ್ಟ್ ಕೆಡದಲ್ಲಿ ತುಂಬ 200 ಏನೋ ಇದೆ ರೀಡಿಂಗ್ ಕಾಂಪ್ರಿಹೆನ್ಷನ್ಸು. ಎವ್ರಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಸ್ 10 ಕ್ವಶನ್ಸ್. ಸೊ ಅಲ್ಲಿ ನೀವು ಆರಾಮಾಗಿ ಓದ್ಬಿಟ್ಟು ಆನ್ಸರ್ ಮಾಡ್ಬೋದು. ಆ್ಯಂಡ್ ಕ್ವಿಜ್ ಮಿಕ್ಸ್ ಟೈಪಲ್ಲಿ ಅಡ್ಡಾದಲ್ಲಿ ಡೈಲಿ ಕ್ವಿಜ್ ಅಪ್ಡೇಟ್ ಮಾಡ್ತಾರೆ. ಸೊ ಅದರಲ್ಲಿ ಇಂಗ್ಲೀಷ್ ಕ್ವಿಜ್ಗಳನ್ನ ಡೈಲಿ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡಿ. ಆ್ಯಂಡ್ ಪ್ರಿಲಿಮ್ಸ್ ಸೆಕ್ಷನಲ್ಲಿ ಮಾರ್ಕ್ ಹಾಕಿ. ಇದಿಷ್ಟು ಆದಮೇಲೆ ಇವಿಷ್ಟು ಗ್ರಾಮರ್ ಮುಗಿಸಿದರೆ ಅಂದರೆ ಓದೋಕ್ಕೆ ಅಂತ ಏನಿಲ್ಲ, ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ ಇಂಗ್ಲೀಷಲ್ಲಿ. ಸೊ ನೀವು ಓದಬೇಕಾಗಿರೋದು ಇಷ್ಟೇ, ಈ ಗ್ರಾಮರು 120 ರೂಲ್ಸ್. ಅದು ಬಿಟ್ಟ ಮೇಲೆ ಇದಿಷ್ಟೇನಿದೆ, ಇದಿಷ್ಟು ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇಲ್ಲ ಇನ್ನೂ ಬೇಕು ಅಂತಂದರೆ ನಿಮಿಷ ಮ್ಯಾಮ್ದು ಪರ್ಫೆಕ್ಷನ್ ಕ್ಲಾಸ್ ಅಂತ ಇದೆ, ಅದು ಬ್ಯಾಚನ್ನು ಜಾಯಿನ್ ಆಗೋದು ಬೇಡ. ಅವ್ರದ್ದು ಪ್ರತಿ ವೆಡ್ನೆಸ್ಡೇ ಫ್ರೀ ಕ್ಲಾಸಸ್ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಹಳೆ ವೀಡಿಯೋಸ್ಗಳನ್ನ ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಸೊ ನಿಮಗೆ ಕ್ವಶನ್ನ ಅಪ್ರೋಚ್ ಹೇಗಾಗಬೇಕು ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ನಾನು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಶುರು ಮಾಡಿದಾಗ ಮೀನ್ಸ್ ಜೂನ್ ಮಂತಿಂದ ನಾನು ಇಂಗ್ಲೀಷಲ್ಲಿ ಆರ್ಟಿಕಲ್ಸು ಅಥವಾ ನಾವೆಲ್ಲ ಫಿಕ್ಷನಲ್ ನಾನ್ ಫಿಕ್ಷನಲ್ ಬುಕ್ಸ್ನ ತೊಗೊಂಡೆ. ಆ್ಯಂಡ್ ಡೈಲಿ 10 ಪೇಜಸ್ ಇಂಟ್ರೆಸ್ಟಿಂಗ್ ಇರುತ್ತಲ್ಲ, ಓದಿ ಬೋರ್ ಆಗುತ್ತೆ. ಸೊ ಇಂಗ್ಲೀಷ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಂಗ್ಲೀಷ್ನ ಸಬ್ಜೆಕ್ಟ್ ಅಲ್ದಲೇ ಲ್ಯಾಂಗ್ವೇಜ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ಅದು ಹೆಲ್ಪ್ ಆಯಿತು. ಆ್ಯಂಡ್ ವಕ್ಯಾಬ್ ಡೈಲಿ 5, ಅದ್ರ ಸಿನೋನಿಮು, ಮೀನಿಂಗು, ಆಂಟೋನಿಮು. ಆ್ಯಂಡ್ ನೀವು ಅದನ್ನು ಬೈಹ್ಯಾಟ್ ಮಾಡಬೇಕು ಅಂತ ಏನಿಲ್ಲ.
ಜಸ್ಟ್ ನೋಟ್ ಡೌನ್ ಮಾಡಿ ಯಾವಾಗಲಾದ್ರು ಟೈಮ್ ಸಿಕ್ತಾಗ ಒಂದೆರಡು ಸಲ ಹಿಂಗೆ ನೋಡಿಬಿಟ್ರೆ ಸಾಕು. ಆ್ಯಂಡ್ ರಿಪೀಟೆಡ್ ಆಗ್ತಿರುತ್ತೆ ಸೇಮ್ ವೊಕ್ಯಾಬ್ಸು. ಸೊ ನಿಮಗದು ಇವೆಂಚುವಲಿ ಯು ವಿಲ್ ಬಿ ರಿಮೆಂಬರ್. ಸೊ ಆ್ಯಂಡ್ ಇಂಗ್ಲೀಷ್ ನೀವು ಈಗ ಫ್ರೆಂಡ್ ಜೊತೆ ಚಾಟ್ ಮಾಡಬೇಕಾದ್ರೆ ಮೇಯ್ನಾಗಿ ಇಂಗ್ಲೀಷ್ ಯೂಸ್ ಮಾಡಿ ಟ್ರೈ ಮಾಡಿ. ಇಲ್ಲ ನಮ್ಮ ಫ್ರೆಂಡಿಗೆ ಇಂಗ್ಲೀಷ್ ಬರಲ್ಲ, ಅರ್ಥ ಮಾಡಲ್ಲ ಅಥವಾ ರಿಪ್ಲೈ ಮಾಡಲ್ಲ ಅಂತಂದರೆ ಓಪನ್ ಎ ಟೂಲ್ಸ್ ಯೂಸ್ ಮಾಡಿ. ನಾನು ಮೆಟಾ ಯೂಸ್ ಮಾಡ್ತೀನಿ, ಅದು ಈಗ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಸೊ ಜಸ್ಟ್ 1 minute. ಸೊ ಇಲ್ಲಿ ನೋಡಿ, ನಾನು ಇವಾಗಲೂ ಅಷ್ಟೇ ನಂದು ವಿಡಿಯೋ ಟೈಟಲ್ ಇದೆಯಲ್ಲ ತಮ್ಮನೇಲಿ, ಅದನ್ನ ಇಲ್ಲಿ ಟೈಪ್ ಮಾಡಿದೆ, ಅದು ಕರೆಕ್ಟಾಗಿ ಕೊಟ್ಟಿದೆ, ಡೂ ಸೇರಿಸ್ಬೇಕು ಅಂತ. ನೆಕ್ಸ್ಟ್ ನೀವು ಬೇಕಿದ್ರೆ ಈ ಕಮೆಂಟ್ನ ಟೈಪ್ ಮಾಡಿ, ಹ್ಯಾವ್ ಅ ಕನ್ವರ್ಸೇಷನ್ ವಿತ್ ಮೀ ಆ್ಯಂಡ್ ಕರೆಕ್ಟ್ ಮೀ ವೆನ್ ಐ ಸೇ ಸಮಥಿಂಗ್ ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್ ಅಂತ. ಸೊ ಕ್ಯಾಶುವಲಾಗಿ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇದು ವಾಟ್ ಇಸ್ ಯುವರ್ ಮೈಂಡ್ ಅಂತ ಕೇಳಿದೆ, ನಥಿಂಗ್ ಮಚ್ ಅಂತ ಹೇಳಿದ್ದೀನಿ, ಅದನ್ನು ಕರೆಕ್ಟ್ ಮಾಡಿದೆ. ಸೊ ಹೀಗೆ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಇದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗೆ ಹೆಲ್ಪ್ ಆಗುತ್ತೆ, ಅಂದರೆ ಅಪೋಸಿಟ್ ಇರೋ ಜೊತೆ ಹೇಗೆ ಮಾತಾಡಬೇಕು ಅಂತ. ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ ಕೂಡ ನಾನು ಇದರಲ್ಲೇ ಮಾಡ್ಕೊಂಡಿದ್ದು, ಮೆಟಾದಲ್ಲೇ. ಇಂಟರ್ವ್ಯೂ ಫಾರ್ ಮೀ ದ ಪೋಸ್ಟ್ ಆಫ್ RRBPO ಅಂತ ಹೇಳಿದ್ದಕ್ಕೆ ಗುಡ್ ಕ್ವಶನ್ಸ್ನ ಕೇಳಿತ್ತು ಆ್ಯಂಡ್ ನಾನು ಆನ್ಸರ್ ಮಾಡಿದೆ. ಅದಕ್ಕೆ ಸ್ಕೋರ್ ಕೂಡ ಅನಲೈಸ್ ಕೂಡ ಈ AI ಟೂಲೇ ಮಾಡಿತ್ತು. ಸೊ ಇದೊಂದು ಬೆಸ್ಟ್ ಸೋರ್ಸ್ ಅನಿಸುತ್ತೆ ನನಗೆ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ನೀವು ಎಂಟರ್ಟೈನ್ಮೆಂಟ್ಗೆ ಅಥವಾ ಕ್ರಿಕೆಟ್ ನೋಡ್ತೀರಾ, ಇವಾಗ ಟೆಸ್ಟ್ ಸೀರೀಸ್ ನಡೀತಿದೆ ಆಸ್ಟ್ರೇಲಿಯಾದು, ಅದನ್ನು ಇಂಗ್ಲೀಷ್ ಕಮೆಂಟೇಟ್ರಲ್ಲಿ ನೋಡಿ. ಮೂವಿ ನೋಡ್ತೀರಾ, ಅದು ಇಂಗ್ಲೀಷ್ ಮೂವಿ ನೋಡಿ. ಸೀರೀಸ್ ನೋಡ್ತೀರಾ, ವೆಬ್ ಸೀರೀಸ್ ಇರ್ಬೋದು, ಅದೇನೇ ಇರ್ಬೋದು, ಅದು ಇಂಗ್ಲೀಷಲ್ಲಿ ಸ್ವಲ್ಪ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹ್ಯಾಬಿಟಲ್ಲಿ ಇಂಗ್ಲೀಷ್ ಎಷ್ಟು ಇನ್ಕ್ಲೂಡ್ ಮಾಡ್ತೀರಾ ಅದಷ್ಟು ಇಂಗ್ಲೀಷ್ ಸ್ಟ್ರಾಟಜಿ ಅಂದರೆ ಯೂಸ್ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ಗೆ ಅಂತ ಏನು ಎಕ್ಸ್ಟ್ರಾ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಇದೆಲ್ಲ ಫಾಲೋ ಮಾಡಿದರೆ ಅದೇ ಸಾಕು. ಡೈಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಬಟ್ 15 days 30 days ಆದಮೇಲೆ ಡೆಫಿನೆಟಾಗಿ ಇಂಪ್ರೂವ್ ಆಗಿರ್ತಾರೆ ಇಂಗ್ಲೀಷಲ್ಲಿ. ಇದನ್ನೆಲ್ಲ ಮಸ್ಟ್ ಡೂ ಥಿಂಗ್ಸ್ ಇದೆಯಲ್ಲ ಮತ್ತು ಸಜೆಷನ್ ಇದೆಯಲ್ಲ, ಇದೆಲ್ಲ ಫಾಲೋ ಮಾಡಿದರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟು ಕ್ವಾಂಟ್ ಮತ್ತು ರೀಸನಿಂಗ್ದು ಸ್ಟ್ರಾಟಜಿ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.